ಅಸ್ಸಲಾಮುಅಲೈಕುಂ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಿನಲ್ಲಿ ಶೇಂಗಾ ಉಂಡೆಯನ್ನು ಮಾಡ್ತಾಯಿದ್ದೇವೆ ರೀ ಫ್ರೆಂಡ್ಸ್. ಇದು ಪಂಚಮಿ ಹಬ್ಬ ಬಂತಲ್ರಿ, ಹಾಗಾಗಿ ರೀ ನಾವು ಶೇಂಗಾ ಉಂಡೆ ಮಾಡಿ ತೋರಿಸ್ತಾ ಇದ್ದೇವೆ ರೀ ಫ್ರೆಂಡ್ಸ್. ಈಗ ನಾವು 1/4 kg ಶೇಂಗಾವನ್ನು ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ್. ಶೇಂಗಾ ಹುರಿದುಕೊಳ್ಳುತ್ತೇನೆ ರೀ ನಾ ಈಗ ರೌಂಡಾಗಿ ಹೊತ್ತಲಾರಂಗೆ ಹುರಿದುಕೊಳ್ಳಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್. ಕ್ಯಾಲ್ಸಿಯಂ ಕಡಿಮೆ ಇದ್ದರೂ ಶೇಂಗಾ ಬೆಲ್ಲ ತಿನ್ನಿರಿ ಫ್ರೆಂಡ್ಸ್. ಶೇಂಗಾ ಬೆಲ್ಲ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ, ಇದರ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಶೇಂಗಾ ಬೆಲ್ಲ ತಿನ್ನಿರಿ ಫ್ರೆಂಡ್ಸ್. ಇನ್ನು ರೌಂಡಾಗಿ ಹುರಿದುಕೊಳ್ಳಿದ್ದೇನೆ ರೀ ನೋಡಿರಿ ಫ್ರೆಂಡ್ಸ್. ಈಗ ಮತ್ತೊಂದು ಪ್ಲೇಟಿಗೆ ನಾ ಎಲ್ಲ ಹುರಿದಿದ್ದು ಶೇಂಗಾವನ್ನು ತೆಗಿತಾ ಇದ್ದೇನೆ ನೋಡಿರಿ. ಈ ಥರ ಎಲ್ಲವನ್ನು ಹುರ್ಕೊಂಡಿದ್ದೇನೆ ರೀ ನಾನು. ಈ ಥರ ಆಗ್ಬೇಕ್ರಿ. ಇವಾಗ ಒಂದು ಸ್ವಲ್ಪ ಆರ್ಬೇಕ್ರಿ. ಆದ್ಮ್ಯಾಗೆ ಒಂದು ತಿಕ್ಕಿ ಸಿಪ್ಪೆಯನ್ನು ತೆಗೆದುಕೊಳ್ಳಿರಿ. ಇದು ನೋಡಿರಿ, ಈ ಥರ ಎಲ್ಲ ಸಿಪ್ಪೆ ಸ್ವಚ್ಛ ಮಾಡಿಕೊಳ್ಳ್ರಿ ತೆಗೆದು. ಇವನ್ನ ನೋಡಿರಿ, ಬೇಕಂದ್ರೆ ನೀವು ಇಡೇ ಹಾಕ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಜಜ್ಜಿ ಹಾಕಿದ್ರಿಂದ ಸ್ವಲ್ಪ ಪುಡಿ ಚೆನ್ನಾಗಿ ಆಗುತ್ತೆ ರೀ ಉಂಡೆ. ಹಾಗಾಗಿ ನಾವು ಸ್ವಲ್ಪ ಅಡ್ರ ಬಡ್ರ ಜಜ್ಜಿ ಹಾಕ್ತಾ ಇದ್ದೇನೆ ರೀ ಶೇಂಗಾ ಕಾಳನ್ನು. ಈಗ ನೋಡಿರಿ ಎಲ್ಲ ಶೇಂಗಾ ಕಾಳು ಜಜ್ಕೊಂಡಿದ್ದೇನೆ ರೀ. ಈಗ ಮತ್ತೊಂದನ್ನು ಒಲೆ ಮೇಲೆ ಪಾತ್ರೆಯನ್ನು ಬಿಸಿಗೆ ಇಡ್ತಾ ಇದ್ದೇನೆ ರೀ. ಇದಕ್ಕೆ 1/4 kg ನಾನು ಶೇಂಗಾ ಕಾಳಿಗೆ ರೀ 1/4 kg ಮೇಲೆ ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೇನೆ ರೀ. ಈಗ ಆ ಪಾತ್ರೆಗೆ ನಾ ಬೆಲ್ಲ ಹಾಕ್ತಾ ಇದ್ದೇನೆ ರೀ. ಅನ್ನ ಮಾಡ್ಕೋಬೇಕ್ರಿ ನೋಡಿರಿ. ಈಗ ಇದಕ್ಕೆ ರೀ ಒಂದು ಸಣ್ಣ ವಾಟೆಲಿಂದ ಅರ್ಧ ವಾಟೆ ಅಷ್ಟು ನೀರು ತೊಗೊತಾ ಇದ್ದೇನೆ ರೀ. ನೀರು ಜಾಸ್ತಿ ಹಾಕಬೇಡಿ ರೀ, ಇವು ಆಕೈತಿ ಅನ್ನ. ಹಾಗಾಗಿ ನಾನು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ರೀ. ನೋಡಿರಿ, ಸ್ವಲ್ಪ ಮುಳುಗು ಮಟ್ಟ ಅಷ್ಟಾದ್ರೆ ಸಾಕು ರೀ, ತಳ ಮುಳುಗು ಅಷ್ಟು. ಈಗ ನೋಡಿರಿ, ಒಂದು ಅರ್ಧ ವಾಟೆ ಅಷ್ಟು ಹಾಕಿದ್ದೇನೆ ನೋಡಿರಿ ನಾನು ನೀರು. ಎಲ್ಲ ಬೆಲ್ಲ ಕರಗಬೇಕು ರೀ. ಕರಗು ಮಟನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಬೆಲ್ಲ ಎಲ್ಲ ಕರಗಿದೆ ರೀ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತ ಇರ್ಬೇಕು ರೀ. ಅನ್ನ ಜಾಸ್ತಿ ಬರಬ್ಯಾಡ್ದು ರೀ. ಇದಕ್ಕೆ ನೋಡಿರಿ ಫ್ರೆಂಡ್ಸ್, ಇದು ಎಲ್ಲ ಬೆಲ್ಲ ಕರಗಿದ ಮ್ಯಾಗೆ ಏಲಕ್ಕಿ ಮತ್ತು ಲವಂಗ ಪೌಡ್ರನ್ನು ಹಾಕ್ಬೇಕ್ರಿ. ಇದ್ರಾಗ ಸ್ಕಿಪ್ ಆಗಿದೆ ರೀ ಫ್ರೆಂಡ್ಸ್. ಒಂದು ಪ್ಲೇಟಿನಲ್ಲಿ ನೀರು ಹಾಕಿ ಅನ್ನ ಬಂದಿದ್ದೆ ಚೆಕ್ ಮಾಡಿರಿ. ಅನ್ನ ಬಂದೈತೇನೋ ಇಲ್ಲ, ಹಿಂಗೆ ಗಟ್ಟಿ ಬಂದ್ರೆ ಅನ್ನ ಬಂದಂಗೆ ಐತಿ, ಕರಗಿದ್ರೆ ಅನ್ನ ಬಂದಿಲ್ಲ ಅನ್ನಂಗೆ ರೀ. ನಮ್ಮ ಅನ್ನ ರೆಡಿ ಆಗಿದ್ರಿ. ಈ ಪಾತ್ರೆಯನ್ನು ತಳಗೆ ತೊಗೊಂಡಿದ್ದೇನೆ ರೀ. ತಳಗಿಟ್ಟು ದಾಲ್ಗುಟ್ನಿ ಸಾಯಲಿಂದ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ ರೀ. ನೋಡಿ, ಹುರಿದಿಟ್ಟಂಥ ಶೇಂಗಾ ಹಾಕ್ತಾ ಇದ್ದೇನೆ ರೀ. ಇದನ್ನ ದಾಲ್ಗುಟ್ಟಿಲಿಂದ ಮಿಕ್ಸ್ ಮಾಡ್ತಾಯಿದ್ದೇನೆ ರೀ. ಎಲ್ಲವನ್ನು ಎಲ್ಲ ಚೆನ್ನಾಗಿ ಗರ ಗರ ಅಂತ ಮಿಕ್ಸ್ ಮಾಡ್ಬೇಕ್ರಿ. ಇದೆಲ್ಲ ಮಿಕ್ಸ್ ಆದ ಮ್ಯಾಗ ರೀ ನಾ ಮತ್ತು ಒಂದು ಬೋಲ್ ಪುಟಾಣಿ ಹಿಟ್ಟು ಅಂದರೆ 1/4 kg ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ. ಅದನ್ನು ಸುತ್ತ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ರೀ. ಪುಟಾಣಿ ಹಿಟ್ಟು ನೋಡಿ ಹಾಕಿರಿ, ಅದಕ್ಕೆ ಕಡಿಮೆ ಇದ್ದರೆ ಮತ್ತೊಮ್ಮೆ ಹಾಕಿರಿ. ಈಗ ನಾನು ಸ್ವಲ್ಪ ಹಾಕಿ ಸ್ವಲ್ಪ ಇಟ್ಟಿದ್ದೇನೆ ರೀ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿರಿ ಅನ್ನ. ನೋಡಿರಿ, ಈ ಥರ ಎಲ್ಲ ಗರ ಗರ ಅಂತ ತಿರುಗಬೇಕು ರೀ. ಸ್ವಲ್ಪ ಕಡಿಮೆ ಬಿದ್ದರೆ ಮತ್ತೆ ನಾನು ಪುಟಾಣಿ ಹಿಟ್ಟನ್ನು ಮತ್ತೆ ಹಾಕ್ತಾ ಇದ್ದೇನೆ ರೀ. ಈಗ ನೋಡಿರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಈಗ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಅಳಕ್ಕೆ ಬಂದಿದೆ. ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ತಾ ಇದ್ದೇನೆ ರೀ. ಈಗ ನೋಡಿರಿ, ಈ ಥರ ಬಂತು ನಮ್ಮದು ಎಲ್ಲ ಅನ್ನ ಪಾನಕ ಎಲ್ಲ ಬರೋಬ್ಬರಿ ಬಂತು ನೋಡಿರಿ. ಈಗ ಎಲ್ಲ ಉದುರಾಗಿ ಮಸ್ತ್ ಆಗೈತಿ. ಇದು ಉಂಡೆ ಕಟ್ಟಕ್ಕೆ ಹದ ಭಾರಿ ಬಂತು ರೀ. ಈಗ ನೋಡಿರಿ, ಹಿಂಗೆಲ್ಲ ಮಿಕ್ಸ್ ಮಾಡಿ ಕ್ಯಾಸ್ಲೆ ರೀ ನಾನು ಉಂಡೆ ಕಟ್ತೇನೆ ರೀ. ಈಗ ಈ ಬಿಸಿ ಬಿಸಿ ಇರುತ್ತಾನೆ ಉಂಡೆ ಕಟ್ಬೇಕು ರೀ. ಆದ್ಮ್ಯಾಗ ಉಂಡೆ ಬರೋಬ್ಬರ ಆಗಂಗಿಲ್ಲ ರೀ. ಇದು ಬಿಸಿ ಇರುತ್ತಾನೆ ಸ್ವಲ್ಪ ಉಂಡೆ ಕಟ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದು. ಒಂದು ಸ್ವಲ್ಪ ಕೈಗೆ ತುಪ್ಪ ಒರೆಸ್ಕೊಂಡು ಒಂದು ಸೈಜ್ಲಿಂದ ನಾವು ಉಂಡೆ ಕಟ್ತಾ ಇದ್ದೇನೆ ನೋಡ್ರಿ. ಈಗ ನೋಡಿರಿ, ಈ ಥರ ಉಂಡೆ ಮಾಡಿ ಕಟ್ಬೇಕ್ರಿ ಉಂಡೆನ. ಇದು ನಾಗರ ಪಂಚಮಿ ಉಂಡೆ ನೋಡಿರಿ. ರೆಡಿ ಆಯ್ತು ನಮ್ಮ ಉಂಡೆ. ನಾ ಇನ್ನೊಂದು ಮಾಡಿ ತೋರಿಸ್ತೇನೆ ರೀ ಉಂಡೆ ಕಟ್ಟೋದು. ಈ ಥರ ಬಟ್ಟೆಲಿಂದ ಹಿಂಗೆ ಮಾಡಿ ಹೊಳಿಸಿ ಕಟ್ಟಬೇಕ್ರಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಚಂದ ಬಂದಿದ್ದಾವೆ ರೀ ನಮ್ಮ ಉಂಡೆ. ನೋಡಿರಿ, ಈಗ ಮತ್ತೆ ಇನ್ನೂ ಒಂದು ಉಂಡೆ ಕಟ್ಟಿ ತೋರಿಸಿದ್ದಾರೆ ರೀ ಫ್ರೆಂಡ್ಸ್. ಈಗ ನೋಡಿರಿ, ಎಲ್ಲ ಉಂಡೆನೂ ರೆಡಿ ಆಗಿದ್ದಾವೆ ರೀ. ನಮ್ಮ ಎಲ್ಲ ಉಂಡೆ ರೆಡಿ ಮಾಡಿದ್ದೆ ನೋಡಿರಿ. ಇದು ಲಾಸ್ಟ್ ಉಂಡೆ ಕಟ್ಟೋದು ನೋಡಿರಿ. ಈಗ ಜಲ್ದಿ ಕಟ್ಬೇಕ್ರಿ. ಇದು ಉಂಡೆ ಬರೋಬರ ಹಂಗಲ್ಲ ರೀ. ಇದು ಲಾಸ್ಟ್ನೇದು ನೋಡಿರಿ, ನಮ್ಮದು ಸರಿ ಆಗ್ತಾಯಿಲ್ಲ ಉಂಡೆ.
ಈಗ ನೋಡ್ರಿ ಎಲ್ಲ ಉಂಡೆ ನಮ್ಮ ರೆಡಿಯಾಗಿದೆ ರೀ ಫ್ರೆಂಡ್ಸ್. ಈ ಥರ ನೀವು ನಾಗರ ಪಂಚಮಿಗೆ ಉಂಡೆ ಕಟ್ಟೇರಿ. ಇದು ಮಕ್ಕಳಿಗೆ ಭಾಳ ಆರೋಗ್ಯಕ್ಕೂ ಒಳ್ಳೇದು ರೀ ಶೇಂಗಾದ ಉಂಡೆ. ನೀವು ಈ ಥರ ಒಮ್ಮೆ ನಾಗರ ಪಂಚಮಿಗೆ ಉಂಡೆ ಮಾಡಿ ನೋಡಿರಿ ಫ್ರೆಂಡ್ಸ್. ಭಾಳ ಚಲೋ ಆಗಿರ್ತಾವೆ ರೀ ಉಂಡೆ, ಶೇಂಗಾದ ಉಂಡೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಎಲ್ಲರಿಗೆ ಶೇರ್ ಮಾಡಿರಿ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ರೀ ಎಲ್ಲರಿಗೆ. ಧನ್ಯವಾದಗಳು ರೀ ಫ್ರೆಂಡ್ಸ್.